ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಬಡಿಗೇರ್. 76 ದಿನಗಳ ಪ್ರಜಾಸೌಧ ಹೋರಾಟಕ್ಕೆ ತಾತ್ಕಾಲಿಕ ವಿರಾಮ. ಸ್ಥಳ ಬದಲಾವಣೆ ಕುರಿತು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ. ತಾಳಿಕೋಟೆ ಪಟ್ಟಣದ ವ್ಯಾಪ್ತಿಯಲ್ಲಿಯೇ ಸರ್ಕಾರಿ ಜಮೀನಿನಲ್ಲಿ ಪ್ರಜಾಸೌಧ ನಿರ್ಮಿಸಬೇಕೆಂದು ಆಗ್ರಹಿಸಿ ಕಳೆದ 76 ದಿನಗಳಿಂದ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಸೋಮವಾರದಂದು ತಾತ್ಕಾಲಿಕ ವಿರಾಮ ಘೋಷಿಸಲಾಗಿದೆ. ಹೋರಾಟಗಾರರ ಮನವಿಗೆ ಸ್ಪಂದಿಸಿರುವ ಜಿಲ್ಲಾಧಿಕಾರಿಗಳು ಪರ್ಯಾಯ ಸ್ಥಳದ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದು ಈ ಬೆಳವಣಿಗೆಗೆ ಕಾರಣವಾಗಿದೆ. ಈ ಮೊದಲು ಮೈಲೇಶ್ವರ ಬಳಿ ಪ್ರಜಾಸೌಧ ನಿರ್ಮಾಣಕ್ಕೆ ಆಡಳಿತ ಮಂಡಳಿ ಮುಂದಾಗಿತ್ತು. ಆದರೆ ಈ ಸ್ಥಳವು ಪಟ್ಟಣದಿಂದ ಸುಮಾರು 4-5 ಕಿಲೋಮೀಟರ್ ದೂರವಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಎಂಬ ಕಾರಣ ನೀಡಿ ಸ್ಥಳೀಯರು ಹೋರಾಟ ಆರಂಭಿಸಿದರು. ಪಟ್ಟಣದ ಹೃದಯ ಭಾಗದಲ್ಲಿರುವ ಸರ್ಕಾರಿ ವಿಶ್ರಾಂತಿ ಭವನ ಅಥವಾ ಹೆಸ್ಕಾಂ ಕಚೇರಿಯ ಜಾಗವನ್ನು ಪ್ರಜಾಸೌಧಕ್ಕೆ ಬಳಸಿಕೊಳ್ಳಬೇಕೆಂದು ಹೋರಾಟಗಾರರ ಪ್ರಬಲ ಒತ್ತಾಯವಾಗಿತ್ತು. ಹೋರಾಟದ ತೀವ್ರತೆಯನ್ನು ಪರಿಗಣಿಸಿ ಜಿಲ್ಲಾಧಿಕಾರಿಗಳು ದಿನಾಂಕ 24/4/2026ರಂದು ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಪರ್ಯಾಯ ಸ್ಥಳ ನೀಡಿಕೆಯ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಪತ್ರದ ನಕಲು ಪ್ರತಿಗಳನ್ನು ಉಪವಿಭಾಗಾಧಿಕಾರಿ ಗುರುನಾಥ ದಡ್ಡೆ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಗಾರರಿಗೆ ಹಸ್ತಾಂತರಿಸಿ ಸತ್ಯಾಗ್ರಹ ಕೈಬಿಡುವಂತೆ ಕೋರಿದರು. ಪತ್ರ ಸ್ವೀಕರಿಸಿ ಮಾತನಾಡಿದ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಮುರಾಳ್, ಜಿಲ್ಲಾಧಿಕಾರಿಗಳ ಸ್ಪಂದನೆಯನ್ನು ಗೌರವಿಸಿ ಸದ್ಯಕ್ಕೆ ಹೋರಾಟ ನಿಲ್ಲಿಸುತ್ತಿದ್ದೇವೆ. ಶೀಘ್ರದಲ್ಲೇ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ಈ ಪ್ರಸ್ತಾವನೆಗೆ ಮಂಜೂರಾತಿಯನ್ನು ಪಡೆಯುತ್ತೇವೆ. ಒಂದು ವೇಳೆ ಮತ್ತೆ ಮೈಲೇಶ್ವರ ಬಳಿಯೇ ಕಟ್ಟಡ ಕಟ್ಟಲು ಮುಂದಾದರೆ ನಮ್ಮ ಹೋರಾಟ ಪುನರಾರಂಭವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ನಂದಗಾವಿ, ತಹಶೀಲ್ದಾರ್ ಡಾಕ್ಟರ್ ವಿನಯ ಹುಗಾರ್, ಸಿಪಿಐ ಹಾಗೂ ಪಿಎಸ್ಐ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಹೋರಾಟ ಸಮಿತಿಯ ಅಧ್ಯಕ್ಷ ದಶರಥ್ ಸಿಂಗ್ ಮನಗೋಳಿ, ಮುತ್ತಪ್ಪ ಚಮಲಾಪುರ್, ಕಾಶಿನಾಥ್ ಸಜ್ಜನ್, ಸುರೇಶ್ ಹಜೇರಿ, ಮಹೇಶ್ ಚಲ್ವಾದಿ, ಸಂಜು ಬರ್ದೇನಾಳ್, ಪ್ರಕಾಶ್ ಹಜೇರಿ, ನಾಗೇಶ್ ಕಟ್ಟಿಮನಿ, ಮುದ್ಕಪ್ಪ ಬಡಗೇರ್, ಸಂಜು ಶೆಟ್ಟಿ, ಗಂಗಾಧರ್ ಕಸ್ತೂರಿ, ಸುರೇಶ್ ಪುಲುಸ್, ಮಯೂರ್ ಪಾಟೀಲ್, ಅಮಿತ್ ಮನಗೋಳಿ, ಪ್ರಭುಗೌಡ ಪಾಟೀಲ್ ಬಳಗಾನೂರ್, ರಾಮಣ್ಣ ಕಟ್ಟಿಮನಿ, ಕುಸಾರ್ ಅಂಗ್ರೇಜ್, ನೆಂಗನಗೌಡ ದೇಸಾಯಿ, ಸದ್ದಾಂ ಹುಸೇನ್ ಬೀಳ್ಗಿ, ರವಿ ಕಟ್ಟಿಮನಿ ಸೇರಿದಂತೆ ನೂರಾರು ಹೋರಾಟಗಾರರು ಭಾಗವಹಿಸಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡಗೇರ್, ತಾಳಿಕೋಟೆ. ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಹೇಳುತ್ತಾ ಒಂದೇ ಒಂದು ಮಾತು, ಈ ಹೋರಾಟ ಇಲ್ಲಿಗೆ ಅಂತ್ಯ ತಾತ್ಕಾಲಿಕವಾಗಿ ಡಿಸಿ ಸಾಹೇಬರು ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ನಮ್ಮೊಂದಿಗೆ ಸಹಕಾರ ಕೊಡ್ತಾರೆ. ಅವರ ಮಾತಿಗೆ ನಾವು ಇವತ್ತಿಗೆ ಸಪೋರ್ಟ್ ಮಾಡೋಣ. ಒಂದು ವೇಳೆ ಇವತ್ತಿನ ನಾಯಕನ ಒಪ್ಪತ್ತ ಅಕಸ್ಮಾತ್ IDBI ಅದು ಸ್ವಲ್ಪ ಲೇಟ್ ಆಗ್ತಿರ್ತಾವೆ. ಸರ್ಕಾರ ಲೆವೆಲ್ ನಾವು ಕಾಯ್ತೀವಿ. ನಾವು ಕಾಯಿ ಹೊತ್ತಿನೊಳಗೆ ಏನಾದರೂ ಒಂದು ಮತ್ತೆ ಅಲ್ಲೇ ಪ್ರಾರಂಭ ಮಾಡಲು ಸ್ಟಾರ್ಟ್ ಮಾಡಿದ್ರೆ ಈ ಹೋರಾಟ ಮತ್ತೆ ಪ್ರಾರಂಭ ಆಗ್ತದೆ. ನಾನು ಎಲ್ಲ ಹೋರಾಟಗಾರರಿಗೆ ಹೇಳ್ತೀನಿ, ಇದು ಅಂತಲ್ಲ ತಾತ್ಕಾಲಿಕ ಅದಾಗಲಿಲ್ಲ ಅಂದ್ರೆ ಹೇಳ್ತೀವಿ. ಇದು ವಿಸರ್ಜನೆ ಇದೇ ನಾವು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಇದನ್ನು ಕಡ್ಡಾಯ ಇರ್ತಲ್ಲ. ಅಲ್ಲಿ ಆಯ್ತಿರೋ ಅವತ್ತಿನ ದಿವಸ ನಾವೇನು ಹೋರಾಟದವರು ಭಾಗವಹಿಸಿದ್ದಾರೆ ಅವರೆಲ್ಲರಿಗೆ ಸನ್ಮಾನ ಸತ್ಕಾರ ಅಭಿನಂದನಾ ಸಮಾರಂಭ ಇಟ್ಕೊಳ್ತೀವಿ. ಅಲ್ಲಿವರೆಗೂ ಯಾವ ಸಮಾರಂಭ ಸನ್ಮಾನ ನಾವು ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಬರ್ತೀವಿ, ಸತೀಶ್ ಜಾರಕಿಹೊಳಿ PW ಸಾಹೇಬರಿಗೆ ಭೇಟಿಯಾಗಿ ಬರ್ತೀವಿ. ವಿಷಯ ಹೇಳಿಲ್ಲ ನಾವು ಭೇಟಿಯಾಗಿ ನೀವು ಸರ್ಕಾರದ ಮಾಡಿ ನಮ್ಮ ಪ್ರಸ್ತಾವನೆ 100% ಕೆಲಸ ಆಗ್ತದೆ ಭರವಸೆ ಕೊಟ್ಟಿದ್ದಾರೆ. ಆ ಪ್ರಕಾರ ಹಿರಿಯರು ಕೊಟ್ಟಿದ್ದಾರೆ. ಅದಕ್ಕೆ ಅಧ್ಯಕ್ಷರ ಅಪ್ಪಣೆ ತಗೊಂಡು ಈ ಧರಣಿ ಸತ್ಯಾಗ್ರಹವನ್ನು ನಾವು ಇಲ್ಲಿಗೆ ಅಂತ್ಯಗೊಳಿಸ್ತೇವೆ. ದಯವಿಟ್ಟು ತಾಳಿಕೋಟೆ ಹಾಗೂ ಎಲ್ಲ ತಾಲೂಕಿನ ಜನರು, ಪೊಲೀಸ್ ಇಲಾಖೆ, ತಾಲೂಕಾಡಳಿತ ಮುಂದಿನ ಹೋರಾಟ ಮಾಡೋದು ಬಂದರೆ ದಯವಿಟ್ಟು ನಮ್ಮ ಜೊತೆಗೆ ಎಲ್ಲರೂ ಇದೆ ಅಂತ ವಿನಂತಿಸಿ ಈ ಹೋರಾಟವನ್ನು ಇವತ್ತಿನ ದಿವಸ ಅಂತ್ಯಗೊಳಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಳಿಕೋಟೆ ಹೋರಾಟ ಸಮಿತಿ ಪ್ರಜಾಸೌಧ ಸಲುವಾಗಿ ಇದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದಿಯಾಗಿ ತಮ್ಮೊಂದಿಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನು ಮನಗಂಡು ಜಿಲ್ಲಾಧಿಕಾರಿಗಳು ಪ್ರಮುಖವಾಗಿ 2 ವಿಭಾಗಗಳಿಗೆ, ಅಂದರೆ ಒಂದು PW ವಿಭಾಗಕ್ಕೆ ಮತ್ತು ಇನ್ನೊಂದು ಅಡಿಷನಲ್ ಚೀಫ್ ಸೆಕ್ರೆಟರಿ ಸಾಹೇಬರು ಏನಿದ್ದಾರೆ ಇಂಧನ ಇಲಾಖೆಯದು, ಅವರಿಬ್ಬರಿಗೂ ಈಗಾಗಲೇ ಲೆಟರ್ ಕರೆಸ್ಪಾಂಡೆನ್ಸ್ ಅನ್ನು ಮಾಡಿದ್ದಾರೆ. ತಮ್ಮ ಬೇಡಿಕೆಯಂತೆ 2 ಸ್ಥಳದ ವರದಿಯನ್ನು ಇಲ್ಲಿನ ತಹಸೀಲ್ದಾರ್ ಅವರಿಂದ ವರದಿಯನ್ನು ಪಡೆದುಕೊಂಡು ಈಗಾಗಲೇ ಪ್ರಸ್ತಾವನೆಯನ್ನು
ಒಂದು KB ಜಾಗ 2 ಎಕರೆ 38 ಗುಂಟೆಗೆ, ಅದೇ ರೀತಿ PWD 4 ಎಕರೆ 22 ಗುಂಟೆಗೆ, ಅದರಲ್ಲಿ ಎರಡು 76 ದಿನಗಳ ಕಾಲ ಪ್ರತಿಭಟನಾ ನಿರತರಾಗಿದ್ದರು. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲ ಅಧಿಕಾರಿ ವರ್ಗದವರು ಬಂದು ವಿಸಿಟ್ ಮಾಡಿದಾಗ ಅವರ ಒಂದು ಒಕ್ಕೂರಿನಿಂದ ಅವರು ಕೇಳ್ಕೊಂಡಿದ್ದು ಪ್ರಜಾಸೌಧಕ್ಕೆ ಗುರುತಿಸಿರುವ ಜಾಗ 5 ಕಿಲೋಮೀಟರ್ ದೂರ ಇದೆ. ದೇಶದಿಂದ ಅವರು ಇಷ್ಟು ದಿನ ಪ್ರತಿಭಟನೆ ನಿರತರಾಗಿದ್ದರು. ಅವರು ಒಂದೆರಡು ಆಲ್ಟರ್ನೇಟ್ ಅಂದರೆ ಪರ್ಯಾಯ ವ್ಯವಸ್ಥೆಯಾಗಿ 2 ಸ್ಥಳಗಳನ್ನು ಸಜೆಸ್ಟ್ ಮಾಡಿದರು. ಅವು ಬೇರೆ ಇಲಾಖೆಗೆ ಸಂಬಂಧಪಟ್ಟಿದ್ದಂದರೆ ಒಂದು ಇಂಧನ ಇಲಾಖೆಗೆ, ಒಂದು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಿರುವ 2 ಸೈಟ್ಗಳನ್ನು ಗುರುತಿಸಿರೋದ್ರಿಂದ ಆಯಾ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ಗೆ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಲೆಟರ್ ಕರೆಸ್ಪಾಂಡೆನ್ಸನ್ನು ಮಾಡಿದ್ದೀವಿ. ಆ ಲೆಟರ್ಗೆ ಏನಾದರೂ ಸೂಕ್ತ ರೀತಿಯಲ್ಲಿ ಸ್ಪಂದನೆ ದೊರಕಿ ಯಾವುದು ಸೈಟ್ ಅಲೋಕೇಟ್ ಆಗುತ್ತೋ ಮುಂದಿನ ತೀರ್ಮಾನವನ್ನು ನಾವು ಹೋರಾಟ ಸಮಿತಿ ಮುಂದೆ ಇಟ್ಟು ಫೈನಲೈಸ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಸ್ಪಂದಿಸಿದ ಅಧಿಕಾರಿಗಳಿಗೆ, ಹೋರಾಟ ಸಮಿತಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ